ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಚೈತನ್ಯ ಕೊಟ್ಟಾರಿ. ಕನ್ನಡ ಸಿನಿ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ವಿಭಿನ್ನ ವಿಶೇಷವಾಗಿರುವಂತಹ ಸಿನಿಮಾಗಳನ್ನು ನಾವು ನೋಡ್ಬೋದು. ಇನ್ನು ನಮಗೆ ಸೀಸನ್ಸ್ ಎಲ್ಲ ಬಂದಾಗ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಈ ರೀತಿ ಸೀಸನ್ಸ್ಗಳೆಲ್ಲ ನೆನಪಾಗೋದಿದೆ. ಆದರೆ ಇಲ್ಲಿ ವಿಶೇಷವಾಗಿ ಲವ್ವಲ್ಲೇನು ಸೀಸನ್ಸ್ ಇದೆಯಪ್ಪ, ನನಗೂ ಗೊತ್ತಿಲ್ಲ ಏನು ಸೀಸನ್ ಅನ್ನುವಂಥದ್ದನ್ನು ನಾವು ಇವತ್ತು ಕೇಳಬೇಕು ಅಂತ ಇದ್ದರೆ, ಲವ್ ಸೀಸನ್ ಸಿನಿಮಾದ ರೈಟರ್, ಅದೇ ರೀತಿ ಯುವ ನಿರ್ದೇಶಕ ಅಂತ ಹೇಳ್ಬೋದು, ನಮ್ಮೆಲ್ಲರ ಪ್ರೀತಿಯ ಕೃತಿಕ್ ಅವ್ರು ನನ್ನ ಜೊತೆ ಇದ್ದಾರೆ. ಮನೆಯವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಮೊದಲಿಗೆ ಸ್ವಾಗತ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ ಸರ್. ನಾನು ಮೊದಲೇ ಹೇಳಿದೆ ನಮಗೆ ಸೀಸನ್ಸ್ ಎಲ್ಲ ಗೊತ್ತಿದೆ, ಆದರೆ ಲವ್ವಲ್ಲಿ ಸೀಸನ್ ಗೊತ್ತಿಲ್ಲ ಅಂತ ಹೇಳಿ. ನೀವು ಲವ್ವಲ್ಲೇ ಸೀಸನ್ ಬರ್ಲಿಕ್ಕೆ ಹೊರಟಿದ್ದೀರಾ. ಏನಿದು ಲವ್ ಸೀಸನ್ ಅನ್ನುವಂಥದ್ದು? ಹೌದು ಮೇಡಮ್, ಅಂದರೆ ನಮ್ಮ ಜೀವನದಲ್ಲಿ ಹೇಗೆ ಸೀಸನ್ಸ್ ಇದೆಯಲ್ಲ, ಋತುಗಳು, ಸೊ ಅದೇ ಥರ ಪ್ರೀತಿಯಲ್ಲೂ ಕೂಡ ಇರುತ್ತೆ. ಅಂದರೆ ಒಂದೊಂದು ಫೇಸ್, ಅದನ್ನು ಮೆಟಫಾರ್ ಆಗಿ ಹೇಳಿರೋದು. ಆ ಭಾವನೆಗಳಾಗಿರ್ಬೋದು. ಈಗ ನಮಗೆ ಮಳೆಗಾಲ ಒಂದು ರೀತಿ ಭಾವನೆ ಕೊಡುತ್ತೆ, ಬೇಸಿಗೆಗಾಲ ಒಂದು ರೀತಿ ಭಾವನೆ ಕೊಡುತ್ತೆ. ಅದೇ ಥರ ಪ್ರೀತಿಲೂ ಅಷ್ಟೇ ಒಂದೊಂದು ಕಾಲಘಟ್ಟಗಳಿರುತ್ತೆ ನಮ್ಮ ಜೀವನದಲ್ಲಿ. ಅದನ್ನು ಮೆಟಫಾರ್ ಆಗಿ ಹೇಳಿರೋದು. 16ನೇ ವಯಸ್ಸಲ್ಲಿ ಲವ್ ಆದರೆ ಆವಾಗ ನಮ್ಮ ಮೆಚ್ಯೂರಿಟಿನೇ ಬೇರೆ, ಆವಾಗ ನಾವು ಪ್ರೀತಿನ ತಗೊಳ್ಳೋ ರೀತಿಯೇ ಬೇರೆ, ಆಗ ಭಾವನೆಗಳೇ ಬೇರೆ. ಅದೇ ಒಂದು 20 ವರ್ಷ 22 ವರ್ಷ ಆದರೆ ಆ ಕಾಲಘಟ್ಟ, ಆ ಏಜಲ್ಲಿ ನಮಗೆ ಆಗೋ ಆ ಅನುಭವಗಳು, ಆ ಭಾವನೆಗಳು, ನಾವು ಪ್ರೀತಿನ ನೋಡೋ ಒಂದು ಪರ್ಸ್ಪೆಕ್ಟಿವ್ ಅಂತಿರಲ್ಲ, ಅದೇ ಬೇರೆ. ಸೊ ಆ ಥರ ಪ್ರೆಸೆಂಟ್ ಮಾಡಿರೋ ಅಂಥದ್ದು ಮೇಡಮ್. ನೀವು ಟ್ರೈಲರ್ ಲಾಂಚಲ್ಲಿ ಒಂಥರ ಒಂದು ಬಾಂಬ್ ಎಲ್ಲರ ತಲೆಗೆ ಬಿಟ್ಟಿದ್ದೀರಾ ಅಂತ ಅನಿಸ್ಬೋದು. ಟ್ರೈಲರ್ ಎಲ್ಲ ನೋಡಿದಾಗ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್. ಇನ್ನೊಂದು ಏನು ಅಂತ ಹೇಳಿದರೆ, ಟ್ರೈಲರ್ ಲಾಂಚ್ ಟೈಮಲ್ಲಿ ನೀವು ಮಾತಾಡಿದ್ದೆ, ನನಗೂ ಒಂದು ಲವ್ ಫೇಲ್ಯೂರ್ ಆಗಿದೆ, ಆ ಫೇಲ್ಯೂರ್ ಆಗಿ ಏನೆಲ್ಲ ಅನುಭವಗಳನ್ನಿದೆ ಈ ಒಂದು ಸಿನಿಮಾದಲ್ಲಿ ಬಿಚ್ಚಿಟ್ಟಿದೆ ಅನ್ನುವಂಥದ್ದು. ಸೊ 16 ವರ್ಷದಿಂದ 20 ವರ್ಷ, ಇವಾಗ ಗೊತ್ತಿಲ್ಲ ಸರ್ ಎಷ್ಟು ವರ್ಷ, ನಿಮ್ಮೆಲ್ಲ ಹೇಳಿ ಎಷ್ಟು ವರ್ಷ ಸರ್? ಓಕೆ, 16 ವರ್ಷದ ಲವ್ ಸ್ಟೋರಿಯಿಂದ ಶುರುವಾಗಿದೆ ಅನಿಸುತ್ತೆ ನಿಮ್ಮ ಲವ್, ಗೊತ್ತಿಲ್ಲ ನನಗೆ. ತುಂಬ ಲವ್ವಲ್ಲಿ ಅನುಭವ ಇದೆ ಸರ್. ಏನು ಹೇಳ್ತೀರಾ, ಲವ್ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಏನು? ಮೇಡಮ್, ಅಂದರೆ ಅದೇನೆ, ಅಂದರೆ ಪ್ರತಿಯೊಬ್ಬರು ಜೀವನದಲ್ಲೂ ಅದು ಆಗಿರುತ್ತೆ. ಅಂದರೆ ನಾವು ಟೀಸರ್ ಬಿಟ್ಟಿದ್ವಿ ಇದಕ್ಕೂ ಮುಂಚೆ, ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ. ಲವ್ ಫೇಲ್ಯೂರ್ ಅನ್ನೋಕ್ಕಾಗಲ್ಲ ಅದನ್ನು. ಏನು ಅಂದರೆ ಅದು ಆ ಏಜಲ್ಲಿ ಕಾಲೇಜ್ ಡೇಸ್ ಅಲ್ವಾ. ಸೊ ಹಾಗಾಗಿ ಅದನ್ನು ಒಂದು ಫೇಲ್ಯೂರ್ ಅನ್ನೋಕ್ಕಾಗಲ್ಲ. ಅದು ಅವ್ರವ್ರ ಮೆಚ್ಯೂರಿಟಿ ಮೇಲೆ ಹೋಗುತ್ತೆ. ಕೆಲವ್ರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಬೇಗ ಒಂದು ಮೆಚ್ಯೂರಿಟಿ ಬರುತ್ತೆ, ಬೇಗ ಅವರು ಜೀವನ ನೋಡೋ ರೀತಿ ತುಂಬ ಕ್ವಾಲಿಟಿ ತುಂಬ ಪಾಸಿಟಿವ್ ಆಗಿರುತ್ತೆ. ಬಟ್ ಎಲ್ರದ್ದು ಅದೇ ರೀತಿ ಇರೋದಿಲ್ಲ. ಸೊ ಆ ಏಜಲ್ಲಿ ಕೆಲವು ತಪ್ಪುಗಳನ್ನ ಮಾಡ್ತಾರೆ, ಅಂದರೆ ಅರ್ಥಕೊಳ್ಳೋದನ್ನು, ಪ್ರೀತಿನ ಅರ್ಥಕೊಳ್ಳೋದ್ರಲ್ಲಿ. ಸೊ ಆ ಥರದ್ದೊಂದು ಮೇಲೆ ಕೆಳಗೆ ಆಗಿತ್ತು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅಷ್ಟೇ ಅಂತ ಅಂದ್ಕೊತೀನಿ. ಇದೇನಾ ಫೇಲ್ಯೂರ್ ಅಂತ, ಆ ಲೆವೆಲ್ ಆಫ್ ಫೇಲ್ಯೂರ್ ಅನ್ನೋ ಥರ ಏನಲ್ಲ. ಈಗಿಲ್ಲ ಮೇಡಮ್, ಈಗೇನಿದ್ರು ನಮ್ಮ ಸಂಪೂರ್ಣವಾದ ಪ್ರೀತಿ, ಶ್ರಮ ಎಲ್ಲ ಸಿನಿಮಾನೇ. ನನ್ನ ಪ್ರಕಾರ ಪ್ರೀತಿ ಅಂದರೆ ಏನು ಅಂದರೆ, ಅಂದರೆ ನಾವು ಜೀವನನ ಯಾವ ರೀತಿ ನೋಡ್ತೀವಲ್ಲ, ಸೊ ಪ್ರತಿಯೊಂದು ವಿಷಯದಲ್ಲೂ ನಮಗೆ ಪ್ರೀತಿ ಇರಲೇಬೇಕು. ಈಗ ನಾವೇನೋ ಒಂದು ತಿಂತೀವಿ ಅಂದರೂ ಅದನ್ನು ನಾವು ಇಷ್ಟಪಟ್ಟೇ ತಿನ್ನಬೇಕು, ಅಥವಾ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂದ್ರೆ ಅದನ್ನು ಇಷ್ಟಪಟ್ಟೇ ಮಾಡಬೇಕು. ಸೊ ಪ್ರೀತಿ ಎಲ್ಲದರಲ್ಲೂ ಇರಬೇಕು. ಎಲ್ಲದಕ್ಕೂ ಪ್ರೀತಿ ತುಂಬ ಅತ್ಯಗತ್ಯ ಅಂತ ನನಗನ್ಸುತ್ತೆ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೀತಿ ಅಂತ ಹೇಳಿ ಬಂದಾಗ 3-4 ದಿನಗಳ ಪ್ರೀತಿ ನೋಡ್ಬೋದು, 1 ತಿಂಗಳ ಪ್ರೀತಿ ನೋಡ್ಬೋದು, ಅದೇನೋ ಸಾಧಾರಣವಾಗಿ ತೂಗ್ತಾ ಹೋದರೆ 1 ವರ್ಷ ನೋಡ್ಬೋದು ಮಿನಿಮಮ್, ಜಾಸ್ತಿ ಅಂತ ಹೇಳಿದ್ರೆ. ಇವಾಗಿನ ಲವ್ ಸ್ಟೋರಿಗಳು ಹಾಗಿದೆ. ಸೊ ಕಂಪೇರ್ ಟು ನೀವು ಅವಾಗಿ ನೋಡಿರುವಂಥ ಲವ್ ಸ್ಟೋರಿಗೂ ಇವಾಗ ನೋಡ್ತಿರುವಂಥ ಲವ್ ಸ್ಟೋರಿಗಳಿಗೂ ಏನು ಡಿಫ್ರೆನ್ಸ್ ಇದೆ ನಿಮ್ಮ ಪ್ರಕಾರ ಅನ್ನುವಂಥದ್ದು? ಅಂದರೆ ನನ್ನ ಪ್ರಕಾರ ವ್ಯತ್ಯಾಸ ಏನು ಅಂದರೆ, ಇವಾಗಿನವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ, ಅಟ್ರಾಕ್ಷನ್ಸ್ ಜಾಸ್ತಿ. ಅದಾದಮೇಲೆ ಎಸ್ ಅಲ್ಲ, ಫಸ್ಟ್ ಅಟ್ರಾಕ್ಟ್ ಆಗ್ತಾರೆ, ಆಮೇಲೆ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಬೇರೆದೇ ಕಡೆ ಅಟ್ರಾಕ್ಟ್ ಆಗಿ ಆಮೇಲೆ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಅಂದರೆ ಅವ್ರಿಗೆ ಕ್ಲಾರಿಟಿ ಇಲ್ಲ, ಅವ್ರಿಗೇನೆ ನನಗೇನು ಬೇಕು, ಈಗ ನನಗಿದೇ ಬೇಕು ಅನ್ನೋದೊಂದು ನಮಗೆ ಕ್ಲಾರಿಟಿ ಇದ್ದರೆ ನಮಗೆ ಈ ಡಿಸ್ಟ್ರಾಕ್ಷನ್ನು ಆಗಲ್ಲ, ಅಟ್ರಾಕ್ಷನ್ನು ಆಗಲ್ಲ. ಸೊ ಅದರಲ್ಲಿ ತುಂಬ ಎಡೆಯುತ್ತಿದ್ದಾರೆ ಈಗಿನವರು ಅಂತ ನನಗನ್ನಿಸಿದೆ. ಅಂದರೆ ಎಷ್ಟೇ ಸಿಕ್ಕಿದ್ರು ಇನ್ನೂ ಏನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಕಂಪ್ಯಾರಿಸನ್ನು, ಅದು ಒಂದು ದೊಡ್ಡ ನೆಗೆಟಿವು. ಈಗ ನೀವು ಏನು ಇಷ್ಟಪಡ್ತಿದ್ದೀರ, ನಿಮಗೇನು ಬೇಕು ಅನ್ನೋದಿದ್ರೆ ನೀವು ಅದನ್ನು ಪಡ್ಕೊಳಕ್ಕೆ ನೋಡಿ, ಅಥವಾ ಅದನ್ನು ಹುಡುಕಿ. ಅದು ಬಿಟ್ಟು ನೀವು ಸಮಯಕ್ಕೇನೋ ಬೇಕು, ಈಗ ಸಮಯಕ್ಕೆ ನನಗೆ ಮಾತಾಡೋದಕ್ಕೆ ಸಂಗಾತಿ ಬೇಕು, ಸಮಯ ಕಳೆಯೋದಕ್ಕೆ ಸಂಗಾತಿ ಬೇಕು, ಹಿಡ್ಕೊಂಬಿಟ್ಟು ಅವರಲ್ಲಿ ನಂಬಿಕೆ ಹುಟ್ಟಿಸಿ ಮಾಡಿ ಆಮೇಲೆ ಹುಡ್ಕೋದಲ್ಲ ನನಗೆ ಇವರಲ್ಲಿ ಏನು ಬೇಕು, ಅದು ತಪ್ಪಾಗುತ್ತೆ. ಫಸ್ಟು ನೀವು ಹುಡುಕಿ, ಈಗ ಅವ್ರ ಜೊತೆ ಒಂದು ಸ್ನೇಹನೋ ಗೊತ್ತಾಗುತ್ತೆ, ಬಾಂಧವ್ಯತೆ ಬೆರೀತಾ ಆಮೇಲೆ ಅದನ್ನು ಪ್ರೀತಿಗೆ ತಗೊಂಡೋಗಿ ಒಂದು ಕಮಿಟ್ಮೆಂಟ್ ಕೊಡೋದು ಅಥವಾ ನಂಬಿಕೆಯನ್ನು
ಸೃಷ್ಟಿಸ್ಕೊಳ್ಳೋದು ಅದನ್ನು ಆಮೇಲೆ ಮಾಡಿ, ಫಸ್ಟಿಗೆ ಅದನ್ನು ಮಾಡ್ತಿಲ್ಲ. ಮೊದಲೇನು ಅಂದರೆ ಇಮಿಡಿಯೇಟ್ ಅಟ್ರಾಕ್ಟ್ ಆಗೋಗ್ತಾರೆ, ಅದೇ ಎಲ್ಲ ಫಾಸ್ಟ್ ಫುಡ್ ಥರ ಇನ್ಸ್ಟಂಟಾಗಿ ಎಲ್ಲ ಆಗಿಬಿಡ್ಬೇಕು. ಬಟ್ ಆವಾಗ ಹಂಗಿಲ್ಲ, ಆವಾಗೆಲ್ಲ ಒಂದಷ್ಟು ಜನಕ್ಕೆ ಕ್ಲಾರಿಟಿ ಇತ್ತು, ಒಳ್ಳೆತನ ಅನ್ನೋದಿತ್ತು. ಸೊ ಆ ನಂಬಿಕೆ, ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೋಬೇಕು ಅನ್ನೋದಿತ್ತು. ಮತ್ತು ಜಾಸ್ತಿ ಕಂಪೇರ್ ಮಾಡ್ಕೊತಿರ್ಲಿಲ್ಲ. ಪಾಲಕ್ ಸಿಕ್ಕಿದ್ದು ಪಂಚಾಮೃತ ಅನ್ನೋ ಒಂದು ಮನೋಭಾವನೆ ಇತ್ತು ಅವಾಗ. ಈಗ ಹಂಗಲ್ಲ, ನಮಗೆ ಬೆಸ್ಟ್ ಬೇಕು, ಎಲ್ರಿಗಿಂತ ನಮಗೆ ಬೆಸ್ಟ್ ಬೇಕು, ಎಲ್ರಿಗಿಂತ ನಮಗೆ ಬೆಸ್ಟ್ ಬೇಕು ಅನ್ನೋದೊಂದಿದೆ. ಸೊ ಈ ಥರ ವಿಷಯಗಳನ್ನೆಲ್ಲ ತಲೆಗೆ ಹಾಕ್ಕೊಂಡು ಎಡುತ್ತಾ ಇದ್ದಾರೆ ಈಗಿನ ಜನ್ರೇಷನ್ ಅವರು ಅಂತ ನನಗನ್ಸುತ್ತೆ. ಓಕೆ ಸರ್, ಇವಾಗಿನ ಜನ್ರೇಷನ್, ಇವಾಗಿನ ಈ ಒಂದು 5G ಕಾಲದಲ್ಲಿ ನಾವು ಏನಿದ್ದೇವೆ ನೋಡಿ, ನಾವು ನೋಡ್ತಾ ಇರ್ಬೋದು ಅದೆಷ್ಟು ಡೇಟಿಂಗ್ ಆ್ಯಪ್ಗಳಿದೆ, ಅದೆಷ್ಟು ಲವ್ ಆ್ಯಪ್ಗಳಿದೆ, ಇಂಥ ಆ್ಯಪ್ಗಳೆಲ್ಲ ಇದೆ. ಈ ಆ್ಯಪ್ಗಳಿಗೆ ಕನೆಕ್ಟ್ ಆಗಿ ಅದೆಷ್ಟು ಲವ್ ಆಗಿದ್ದು ಇದೆ, ಕೆಲವ್ರದ್ದು ಸಕ್ಸಸ್ಸು ಆಗಿರ್ಬೋದು. ಸೊ ಇಂಥ ಆ್ಯಪ್ಗಳನ್ನು ಬಳಸ್ಕೊಂಡು ಲವ್ ಮಾಡೋರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ಇದ್ದರೆ ನಮ್ಮ ಡೈರೆಕ್ಟ್ರಿಗೆ ಏನು ಹೇಳ್ತೀರಾ? ಮೇಡಮ್, ಕಿವಿ ಮಾತು ಅಂದರೆ ಏನೂ ಇಲ್ಲ, ಬಳಸಿ, ಪ್ರತಿಯೊಂದನ್ನು ಬಳಕೆ ಮಾಡಬೇಕು. ಪ್ರತಿಯೊಂದರಲ್ಲೂ ಪಾಸಿಟಿವ್ ಸೈಡ್ ಇರುತ್ತೆ. ಸೊ ಆದಷ್ಟು ಆ ಪಾಸಿಟಿವ್ ಸೈಡ್ನ ಎಕ್ಸ್ಪ್ಲೋರ್ ಮಾಡಿ. ಈಗ ನಿಮಗೊಂದು ಸಂಗಾತಿ ಬೇಕು, ಡೇಟಿಂಗ್ ಆ್ಯಪಿಗೆ ಹೋಗ್ತೀರಾ, ಸರಿನಾ? ಅಲ್ಲಿ ಪಾಸಿಟಿವ್ ಸೈಡ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು, ಪಾಸಿಟಿವ್ ಅಂದರೆ ಯಾವ ರೀತಿ ಸರ್? ಪಾಸಿಟಿವ್ ಅಂದರೆ ಏನು ಗೊತ್ತಾ ಮೇಡಮ್, ಈಗ ಒಂದು ಸಂಗಾತಿ, ನಿಮಗೇನಿಗೆ ಬೇಕು ಸಂಗಾತಿ? ಮುಖ್ಯವಾಗಿ ಬೇಕಾಗಿರೋದು ಒಂದು ಎಮೋಷ್ನಲ್ ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಪಾರ್ಟ್ನರ್ಶಿಪ್ ಅಂತಾರಲ್ಲ, ಈಗ ಕ್ರಿಕೆಟಲ್ಲೇ ಈಗ ಶುಭ್ಮನ್ ಗಿಲ್ ಅವ್ರದ್ದು ಮತ್ತು ಸಾಯಿ ಸುದರ್ಶನ್ ಅವ್ರದ್ದು ಹೆಂಗಿದೆ ನೋಡಿ, ಪಾರ್ಟ್ನರ್ಶಿಪ್ ಸಕ್ಕದಾಗಿದೆ. ಸೊ ಆ ಪಾರ್ಟ್ನರ್ಶಿಪ್ ಅವ್ರದ್ದು ಚೆನ್ನಾಗಿರೋ ಮ್ಯಾಚೆಲ್ಲ ಗೆದ್ದಿದೆ ಅಲ್ವಾ? ಸೇಮ್ ಅದೇ ಥರ ಈಗ ನಮಗೊಂದು ಸಂಗಾತಿ ಅಂದರೆ ಒಂದು ಪಾರ್ಟ್ನರ್ಶಿಪ್ ಥರ, ಒಬ್ರಿಗೊಬ್ರನ್ನ ಅರ್ಥಕೋಬೇಕು, ಯಾವ ಸಮಯದಲ್ಲಿ ಇವ್ರಿಗೇನು ಬೇಕು, ಇವ್ರಿಗೇನು ಬೇಡ. ಸೊ ಇದನ್ನು ಒಂದು ತಿಳ್ಕೊಳ್ಳೋ ಅಂಥದ್ದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಿದೆಯಲ್ಲ, ಅದು ಪಾಸಿಟಿವ್ ಸೈಡು. ನೆಗೆಟಿವ್ ಸೈಡ್ ನಾನೇನು ಹೇಳಬೇಕಾಗಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತು, ಜನಕ್ಕೂ ಗೊತ್ತು, ಜನ ಯಾವುದನ್ನ ಜಾಸ್ತಿ ತಲೆಯಲ್ಲಿ ಇಟ್ಕೊಂಡು ಯಾವುದ್ರ ಹಿಂದೆ ಬಿದ್ದಿದ್ದಾರೆ ಅಂತ. ಸೊ ಅದನ್ನು ಮಾಡಬಾರ್ದು. ಪ್ರತಿಯೊಂದರಲ್ಲೂ ಅಷ್ಟೇ, ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಎಲ್ಲದರಲ್ಲೂ ಪಾಸಿಟಿವ್ ಸೈಡ್ ಇದೆ. ಸೊ ಆದಷ್ಟು ಪಾಸಿಟಿವ್ ಸೈಡ್ನ ಎಕ್ಸ್ಪ್ಲೋರ್ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗತ್ತೆ. ಸರ್, ಇವಾಗ ನಾವು ಆವಾಗಲೇ ಹೇಳಿದಾಗೆ ಇತ್ತೀಚಿನ ರಿಲೇಷನ್ಶಿಪ್ಗಳು ಖಾಲಿ ಫಿಸಿಕಲಿಗೆ ಮಾತ್ರ ಸೀಮಿತವಾಗಿದೆ. ಫೀಲಿಂಗ್ಸಿಗೆ ವ್ಯಾಲ್ಯೂ ಇಲ್ಲ, ಟೈಮ್ ಕೊಡ್ತಾ ಇಲ್ಲ. ಇದೇ ರೀತಿ ಅದೆಷ್ಟು ಡಿವೋರ್ಸ್ಗಳು, ಅದೆಷ್ಟು ಪ್ರೀತಿ ಹಾಳಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಈ ಮೋಹಗಳಿಗೆ ಗುರಿಯಾಗಿ ಪ್ರೀತಿ ಮಾಡೋರಿಗೆ ಏನಾದರೂ ಹೇಳ್ತೀರಾ? ಅಂದರೆ ದಯವಿಟ್ಟು ಮಾಡಬೇಡಿ. ಏನಕ್ಕಂದರೆ ಈಗ ಜನ ಸುಮಾರು ವಿಷಯದಲ್ಲಿ ನಂಬಿಕೆನ ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಅದೇನೆ, ಅದಕ್ಕೆ ಬೆಲೆ ಕೊಡ್ತಾ ಇಲ್ಲ, ಯಾರೂ ವ್ಯಾಲ್ಯೂ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಯಾರು ನೀವು ಬೇರೆ ಇನ್ನೊಂದು ಮತ್ತೊಂದು ತಲೆಯಲ್ಲಿ ಹಿಡ್ಕೊಂಡು, ಅದು ಕ್ಷಣಿಕ ಅಷ್ಟೇ. ಈಗ ನಮಗೇನೋ ಅನಿಸುತ್ತೆ, ಬೇಕು ಅದು ಮಾಡಿಬಿಡ್ತೀವಿ, ಬಟ್ ಆ ನಿಮಿಷಕ್ಕೆ ನೆಕ್ಸ್ಟ್ ಮತ್ತೆ ಇನ್ನೇನೋ ಚೇಂಜ್ ಆಗಿಬಿಟ್ಟಿರುತ್ತೆ ನಮ್ಮ ಆಸೆಗಳು, ಆಕಾಂಕ್ಷೆಗಳು. ಸೊ ಆ ಕ್ಷಣಿಕ ಸುಖದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ಸೊ ಲಾಂಗ್ ಲೈಫು ಅದನ್ನು ಕ್ಯಾರಿ ಮಾಡೋದಕ್ಕೆ ನಮಗೇನು ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಆವಾಗ ಜೀವನ ಚೆನ್ನಾಗಿರುತ್ತೆ. ಪ್ರೀತಿ, ಪ್ರೇಮ, ಪ್ರಣಯ ಅಂತ ಬಂದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಅದೆಷ್ಟೋ ಕಪಲ್ಗಳನ್ನು ನಾವು ನೋಡಿದೆವು, ಅದೆಷ್ಟೋ ಜನರು ಅವರನ್ನು ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ಆ್ಯಸ್ ಎ ಡೈರೆಕ್ಟರ್ ಆಗಿ ನೀವು ನಮ್ಮ ಚಂದನವನದಲ್ಲಿ ದೀಸ್ ಆರ್ ದ ಬೆಸ್ಟ್ ಕಪಲ್, ಇವ್ರು ನನಗೆ ಯಾವತ್ತೂ ಕೂಡ ಇನ್ಸ್ಪೈರ್ ಆಗಿರ್ತಾರೆ ಅಂತ ಇದ್ದರೆ ಯಾರು? ನನ್ನ ಲಿಸ್ಟಲ್ಲಿ ಟಾಪ್ ನಂಬರ್ 1 ಅಂದರೆ ಅದು ಯಶ್ ಸರ್ ಮತ್ತು ರಾಧಿಕಾ ಮೇಡಮು. ಸೊ ಅವರ ಒಂದು ಪಾರ್ಟ್ನರ್ಶಿಪ್ ನಾವು ನೋಡ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ. ಸೊ ಅವರು ತುಂಬ ಇಷ್ಟ ಆಗ್ತಾರೆ. ಅದಾದಮೇಲೆ ನನಗೆ ರಿಷಬ್ ಶೆಟ್ಟಿ ಸರು ಮತ್ತು ಪ್ರಗತಿ ಮೇಡಮು, ಅವ್ರು ನನಗೆ ತುಂಬ ಇಷ್ಟ ಆಗ್ತಾರೆ. ಏನಕ್ಕೆ ನೋಡಿ, ಪ್ರಗತಿ ಮೇಡಮ್ ಏನೋ IT ಕಂಪ್ನಿಲಿ ಇದ್ರಂತೆ, ಅವರೇ ಯಾವುದೋ ಇಂಟರ್ವ್ಯೂವಲ್ಲಿ ಹೇಳಿದ್ದಾರೆ. ಸೊ ರಿಷಬ್ ಸರ್ಗೋಸ್ಕರ ಅವ್ರಿಗೂ ಇಂಟ್ರೆಸ್ಟ್ ಇದ್ದಿದ್ದರಿಂದ ಸೊ ಅವರು ಫ್ಯಾಷನ್ ಡಿಸೈನಿಂಗ್ನ ಕಲ್ತ್ಕೊಂಡು ಬಂದು ಇವತ್ತು ಡಿಸೈನರ್ ಆಗಿದ್ದಾರೆ, ಕಾಸ್ಟ್ಯೂಮ್ ಡಿಸೈನರ್ ಆಗಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಸೊ ಅದೇ ನೋಡಿ, ಅದು ಪಾರ್ಟ್ನರ್ಶಿಪ್ಪು. ಒಂದೇ ಫೀಲ್ಡಲ್ಲಿ ಜೊತೆಗಿತ್ಕೊಂಡು, ಅವರು ಡೈರೆಕ್ಟ್ರು, ಇವರು ಕಾಸ್ಟ್ಯೂಮ್ ಡಿಸೈನರು. ಸೊ ಒಂದೇ ಫೀಲ್ಡಲ್ಲಿ ಅವ್ರಿಗೂ ಪುಷ್ ಮಾಡ್ದಂಗೆ ಆಗುತ್ತೆ, ಪುಷ್ ಕೊಟ್ಟಂಗೆ ಆಗುತ್ತೆ. ಸೊ ಈ ಥರದ್ದೊಂದಷ್ಟು ಎಫರ್ಟ್ಸು ರಿಲೇಷನ್ಶಿಪ್ಪಲ್ಲಿ ಬೇಕಾಗುತ್ತೆ. ಈಗ ನಮಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ನಾಗರಾಜ್ ಮೇಡಮು, ಸೊ ಅವ್ರದ್ದು ಪಾರ್ಟ್ನರ್ಶಿಪ್ ಇದೆ ನೋಡಿ, ಒಟ್ಟಿಗೆ ಪ್ರೊಡಕ್ಷನ್ ಮಾಡಿಕೊಂಡು. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ನಿಮಗೆ ಅರ್ಥ ಮಾಡ್ಕೋಬೇಕಂದ್ರೆ ಲವ್ವಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅವ್ರಿಗೇನು ಬೇಕು ಏನು ಬೇಡ, ಇವ್ರಿಗೇನು ಬೇಕು ಏನು ಬೇಡ ಅನ್ನೋದನ್ನು ತಿಳ್ಕೊಂಡು ಮಾಡಿದ್ರೆ ಅವಾಗ ನೋಡಿ ಅವ್ರ ಥರ ನಾವು ಸಕ್ಸಸ್ಫುಲ್ ಆಗ್ಬೋದು ಜೀವನದಲ್ಲಿ. ಇವಾಗ ಲವ್ ಅಂತ ಹೇಳಿ ಬಂದಾಗ ಎಲ್ಲರೂ ಕೇಳೋದು ಜೆನ್ಜಿ ಲವ್ ಸ್ಟೋರಿ ಇದೆಯಾ, ಜೆನ್ಜಿ ಲವ್ ಸ್ಟೋರಿ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಇವಾಗಿನ ಮಕ್ಕಳು ಆಲ್ಮೋಸ್ಟ್ ಇರುವಂಥದ್ದು ಜೆನ್ಜಿಗಳಲ್ವಾ. ಸೊ ಜೆನ್ಜಿ ಲವ್ ಸ್ಟೋರಿ ಅಂತ ಹೇಳಿ ಬಂದಾಗ ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರಿ ಅಂತ ಹೇಳ್ತವೆ. ಯಾಕೆ ಜೆನ್ಜಿ ಎಲ್ಲ ಲವ್ ಸ್ಟೋರಿಗಳಿಗಿಂತ ಡಿಫ್ರೆಂಟ್ ಆಗಿದೆ? ನಿಮ್ಮ ಲವ್ ಸೀಸನಲ್ಲೂ ಜೆನ್ಜಿ ಲವ್ ಸ್ಟೋರಿ ತೋರಿಸಿದ್ದೀರಾ?
ಮೇಡಮ್ ನನಗೆ ಈ ಜೆನ್ಜಿ ಅಂದರೆ ನನಗೇನೋ ಅಷ್ಟು ಅರ್ಥನೇ ಆಗೋದಿಲ್ಲ. ಯಾವುದೇ ಲವ್ ಸ್ಟೋರಿ ಆದರೂ ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಪ್ರೀತಿ ಭಾವನೆ, ಅದೇ ಅಲ್ವಾ, ಅದು ಯಾವತ್ತಿದ್ರೂ ಯೂನಿವರ್ಸಲ್ಲು. ಬಟ್ ಜೆನ್ಜಿ ನಾನು ಅದನ್ನು ಎಕ್ಸ್ಪೀರಿಯೆನ್ಸು ಮಾಡಿಲ್ಲ, ನಾನು ನೋಡಿಲ್ಲ. ಮೋಸ್ಟ್ಲಿ ಅವ್ರು ಜೆನ್ಜಿ ಲವ್ ಸ್ಟೋರಿ ಅಂತ ಕೇಳೋದು ನೋಡಿದ್ರೆ ಅದೇ ಇನ್ಸ್ಟ್ಯಾಂಟ್ ಅಟ್ರಾಕ್ಷನ್ನು ಮತ್ತು ಈ ಆಲ್ಕೋಹಾಲ್ ಅಡಿಕ್ಷನ್ನು, ಜೊತೆಗೆ ಈ ಹುಡುಗಿರನ್ನ ಬೇರೆ ಥರ ನಡೆಸ್ಕೊಳ್ಳೋದು, ತೋರಿಸೋದು ಒಂದು ಸ್ವಲ್ಪ ರಾ ಆ್ಯಂಡ್ ರಸ್ಟಿಕ್ ಆಗಿ. ಸೊ ಅದನ್ನು ಜೆನ್ಸಿ ಅಂತಾರೆ ಅನಿಸುತ್ತೆ, ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಬಟ್ ನಮ್ಮ ಸಿನಿಮಾಲಿ ಅದಿಲ್ಲ. ನಮ್ಮ ಸಿನಿಮಾಲಿ ಕಂಪ್ಲೀಟ್ ಒಂದು ಫಿಲಾಸಫಿಕಲ್ ಟಚ್ಚು ಮತ್ತು ಆ ಭಾವನೆಗಳು, ಹ್ಯೂಮನ್ ಎಮೋಷನ್ಸು. ಸೊ ಈಗೇನು ನಾವು ಪುಟ್ಟಣ್ಣ ಕಣಗಾಳವರು ಈಗಲೂ ಉದಾಹರಣೆಗಳು ಹೇಳ್ತಾರೆ, ಅವಾಗ ಬರ್ತಿತ್ತಪ್ಪ ಅಣ್ಣವ್ರ ಸಿನಿಮಾಗಳು, ಅದು ಸೂಪರು, ಇವಾಗ ಯಾರೂ ಆ ಥರ ಮಾಡ್ತಿಲ್ಲ, ಈಗ ಜನ ಮಾಡೋದು ಏನು ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕ್ಕಾಗಲ್ಲ ಅನ್ನೋದೆಲ್ಲ ಒಂದಷ್ಟು ಕಂಪ್ಲೇಂಟ್ಸ್ ಇದೆ. ಬಟ್ ನಮ್ಮ ಸಿನಿಮಾ ನೋಡಿ ನಿಮಗೆ ಆ ಕಂಪ್ಲೇಂಟ್ಸ್ಗೆಲ್ಲ ಗೆರೆ ಎಳೆದಿದ್ದೀನಿ. ನೀವೇನು ನೋಡ್ತೀರಾ ಪ್ರತಿಯೊಂದು ದೃಶ್ಯದಲ್ಲೂ ಒಂದು ಮಾನವೀಯ ಮೌಲ್ಯಗಳಿದೆ, ಅದರ ಜೊತೆಗೆ ಒಂದು ಎಂಟರ್ಟೈನ್ಮೆಂಟ್ ಏನು ಬೇಕೋ ಆಸ್ಪೆಕ್ಟ್, ಜನ ಎಂಜಾಯ್ ಮಾಡೋದಕ್ಕೆ. ಯಾಕಂದರೆ ಅವರೊಂದು ಬ್ಯುಸಿ ಶೆಡ್ಯೂಲಲ್ಲಿ, ಟೆನ್ಷನ್ ಲೈಫಲ್ಲಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದು ಸ್ವಲ್ಪ ಹಾಯ್ ಅನ್ಸೋ ಹಾಡುಗಳು. ತುಂಬ ಹಾಡುಗಳು ಚೆನ್ನಾಗಿದೆ ನಮ್ಮದು. ಮಳೆಯಾಗೋ ಮೊದಲೇ ಅಂತ ಅರ್ಮಾನ್ ಮಲಿಕ್ ಸರ್ ಹಾಡಿದ್ದಾರೆ, ಪ್ರಮೋದ್ ಮರವಂತೆ ಅವ್ರು ಬರೆದಿರೋದು. ಹೊಸದೊಂದು ಪ್ರೀತಿ ಅಣ್ಣ ಅಂತ ಒಂದು ಹಾಡು ಬಂದಿದೆ. ಸೊ ಇದೆಲ್ಲ ಒಂದು ಎಂಟರ್ಟೈನ್ಮೆಂಟ್, ಒಂದು ಮಾನವೀಯ ಮೌಲ್ಯಗಳನ್ನ ಮತ್ತು ಅರ್ಥಪೂರ್ಣವಾದ ವಿಚಾರಗಳನ್ನ ಒಂದು ಮನೋರಂಜನಾತ್ಮಕವಾಗಿ ಪ್ರೆಸೆಂಟ್ ಮಾಡಿರೋ ಅಂಥದ್ದು ನಮ್ಮ ಸಿನಿಮಾಲಿ. ನಾನು ಇವಾಗ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಇದ್ರೆ ಯಾಕಿಷ್ಟು ಲವ್ ಬಗ್ಗೆ ಮಾತಾಡ್ದೆ ಅಂತ ಹೇಳಿದ್ರೆ ಸರ್, ಲವ್ ಅನ್ನುವಂಥ ಟ್ಯಾಗ್ಲೈನ್ ಇಟ್ಕೊಂಡೆ ಈ ಸಿನಿಮಾ ನೀವು ಮಾಡಿದಿರಲ್ವ. ಲವ್ ಬಗ್ಗೆ ಸ್ವಲ್ಪ ಜನರಿಗೆ ಗೊತ್ತಾಗಲಿ, ನಿಮ್ಮ ಪ್ರಕಾರ ಏನು, ಕೃತ್ವಿಕ್ ಅವ್ರ ಪ್ರಕಾರ ಲವ್ ಅಂತ ಹೇಳಿದರೆ ಏನು ಅನ್ನುವಂಥದ್ದು. ಓಕೆ, ಲವ್ ಸೀಸನ್, ಲವ್ ಬಗ್ಗೆ ಹಲವಾರು ಸಿನಿಮಾಗಳು ಬಂದಿದೆ. ಕಂಪೇರ್ ಟು ಅದರ್ ಸಿನಿಮಾ, ಈ ಲವ್ ಸೀಸನ್ ಸಿನಿಮಾದ ಕಥೆ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರೋದು ಎಷ್ಟು ವಿಭಿನ್ನವಾಗಿದೆ ಅಂತ ಹೇಳಿ. ಅಂದರೆ ಮೇಡಮ್, ಈಗ ಪ್ರೀತಿ ಅಂತ ಬಂದರೆ ಅದು ಯೂನಿವರ್ಸಲ್ಲು. ಪ್ರೀತಿ ಅಂದರೆ ಎಲ್ಲ ಒಂದೇ, ಭಾವನೆಗಳು ಅಂದರೆ ಎಲ್ಲ ಒಂದೇ. ಬಟ್ ಆ ಪ್ರೆಸೆಂಟೇಷನ್ ಇದೆಯಲ್ಲ, ನಾವು ಆ ಪ್ರೀತಿನ ಯಾವ ರೀತಿ ತೋರಿಸ್ತೀವಿ. ಈಗ ಹೂವು ಕೊಟ್ಟು ಪ್ರೀತಿ ತೋರಿಸ್ಬೋದು, ಅಥವಾ ಸ್ವೀಟ್ ತಿನ್ನಿಸಿ ನಾವು ಪ್ರೀತಿ ತೋರಿಸ್ಬೋದು, ಅಥವಾ ಅವರೇನೋ ಕಷ್ಟಪಡ್ತಿರ್ತಾರೆ ಕೆಲಸ ಮಾಡೋದಕ್ಕೆ, ಅದಕ್ಕೆ ನಾವು ಸಹಾಯ ಮಾಡೋದ್ರ ಮೂಲಕ ನಮ್ಮ ಪ್ರೀತಿ ತೋರಿಸ್ಬೋದು. ಸೊ ಈ ಥರ ವಿಧಗಳಿದೆ. ಅದೇ ಥರ ನಮ್ಮ ಸಿನಿಮಾನೂ ಅಷ್ಟೇ, ಒಂದು ವಿವಿಧವಾದ ಒಂದು ಪ್ರೆಸೆಂಟೇಷನ್ನ ನಾನು ಕೊಟ್ಟಿದ್ದೀನಿ. ನೀವು ನಮ್ಮ ಸಿನಿಮಾ ನೋಡಿದ್ರೆ ಅದ್ಯಾವುದೋ ಸಿನಿಮಾ ನೋಡಿದ್ನಪ್ಪ, ಇದ್ಯಾವುದೋ ಸಿನಿಮಾ ನೋಡಿದ್ನಪ್ಪ ಅಂತ ನಿಮ್ಗೆ ಅನಿಸೋದೇ ಇಲ್ಲ. 80 to 90% ಒಂದು ಫ್ರೆಶ್ ಅಪಿಯರೆನ್ಸ್ ಇದೆ ನಮ್ಮ ಸಿನಿಮಾಲಿ. ಸೊ ಆ ಒಂದು ಕಂಪ್ಯಾರಿಸನ್ ಇರಲ್ಲ ನಿಮಗೆ. ಈಗ ರೀಸೆಂಟಾಗಿ ಅಂದರೆ ಕನ್ನಡದಲ್ಲಿ ದಿಯಾ ಲವ್ ಮಾಕ್ಟೈಲು, ಇದು ನಿಮಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿತ್ತು ಲವ್ ಜಾನರಲ್ಲಿ. ಸೊ ಅದೇ ಜಾನರಲ್ಲಿ ಇನ್ನೊಂದು ವಿಭಾಗ ಆಗುತ್ತೆ ನಮ್ಮ ಸಿನಿಮಾ, ಆ ಒಂದು ಲಿಸ್ಟಿಗೆ ಸೇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಓಕೆ, ನಾವು ಆವಾಗಲೇ ಲವ್ ಸೀಸನ್ನ ಹಾಡುಗಳ ಬಗ್ಗೆ ನಾವು ನೋಡಿದ್ವಿ. ಅರ್ಮಾನ್ ಮಲ್ಲಿಕ್ ಸರ್ ಹಾಡಿರುವಂಥ ಹಾಡುಗಳು ಇವಾಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲೂ ಟ್ರೆಂಡ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅವ್ರ ಹತ್ರನೇ ಹಾಡಿಸ್ಬೇಕು ಅಂತ ಇತ್ತು ನಿಮಗೆ ಈ ಸಿನಿಮಾದ ಹಾಡು ಅಂತ ಹೇಳಿ? ಅಂದರೆ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸಲ್ಲಿ ಕಾಲು. ಏನಕ್ಕೆ ಅವ್ರಿಗೆ ಗೊತ್ತಿರುತ್ತಲ್ಲ, ಸೊ ಸಾಂಗ್ ಟೆಂಪೋ ಹೇಗಿರುತ್ತೆ, ಅದಕ್ಕೆ ಯಾವ ರೀತಿ ಫೀಲ್ ಬೇಕಾಗತ್ತೆ ಅನ್ನೋದು. ಸೊ ಅವರು ಹೇಳಿದ್ದು, ಇಲ್ಲೂ ಸುಮಾರು ಜನ ನಾವು ನೋಡಿದ್ವಿ, ಸುಮಾರು ಜನ ಹಾಡಿಸಿ ಕೇಳಿಸಿ ಎಲ್ಲ. ನಮ್ಮ ಒಂದು ಏನಕ್ಕೆ ನಮ್ಮ ಒಂದು ಕನ್ನಡದ ಪ್ರತಿಭೆಗಳನ್ನ ನಾವು ಫಸ್ಟು ತಗೋಬೇಕಲ್ವಾ. ಸೊ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿ ಕೊನೆಗಿಲ್ಲ ಅದು ಆ ಫೀಲಿಗೆ ಟಚ್ ಆಗ್ತಾಯಿಲ್ಲ ಅಂತ ಅನ್ಸಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಸರ್ ಕಾಲ್ ಪ್ರಕಾರ ಅರ್ಮಾನ್ ಮಲಿಕ್ ಸರ್ ಕೈಲಿ ಆಡಿಸಿದ್ದು. ಓಕೆ ಸರ್, ಇನ್ನೊಂದೇನು ಅಂತ ಹೇಳಿದರೆ ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಮಗೆ ಸಾಂಗ್ಗಳಾಗಿರ್ಬೋದು, ಟೀಸರಲ್ಲೆಲ್ಲ ನೋಡಿದಾಗ. ಸೊ ಈ ಒಂದು ಕ್ಯಾಮ್ರಾ ವರ್ಕ್ ಬಗ್ಗೆ ಏನು ಹೇಳ್ತೀರಾ? ಕ್ಯಾಮ್ರಾ ವರ್ಕ್ ಅವಿನಾಶ್ ಶಾಸ್ತ್ರಿ ಸರು ಮುಂಚೆ ಬ್ಲಿಂಕ್ ಸಿನಿಮಾ ಮಾಡಿದರು, ಇದು 2ನೇ ಸಿನಿಮಾ. ಸೊ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ದೃಶ್ಯಗಳನ್ನ. ಸೊ ಅವರು ನಾನು ಕತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮ್ಮ ಮನಸ್ಸಲ್ಲಿ ಇದ್ದಿದ್ದೊಂದೇ, ಇವಾಗ ಪ್ಯಾನ್ ಇಂಡಿಯಾವು ಆ ಥರ ಲೈಟಿಂಗು, ಜಗಮಗ ಫ್ರೇಮ್ ರಿಚಾಗಿ ಕಾಣಿಸ್ಬೇಕು, ಅವೆಲ್ಲ ಇದೆ. ಬಟ್ ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಒಂದೇ, ಒಂದು ರಿಯಲಿಸ್ಟಿಕ್ ಇದನ್ನು ನೋಡ್ತಾ ಇದ್ದರೆ, ಈಗ ಯಾರೋ ಒಬ್ಬರು ಅಲ್ಲಿ ಏನೋ ನಡೆದಿರೋದನ್ನು ನಿಮಗೆ ಸೆರೆ ಹಿಡಿದು ಕೊಟ್ಟರೆ ನಿಮಗೆ ಹೇಗಿರುತ್ತೆ. ಸೊ ಆ ಒಂದು ಫೀಲ್ ಬೇಕು ಅಂತ ನಾವು ತುಂಬ ರಿಯಲಿಸ್ಟಿಕ್ ಅಪ್ರೋಚಲ್ಲೇ ಹೋಗಿದ್ದೀವಿ. ಶಾರ್ಟ್ ವೈಸ್ ಆಗಿರ್ಬೋದು, ಲೈಟಿಂಗ್ ವೈಸ್ ಆಗಿರ್ಬೋದು, ಅದು ನಿಮಗೊಂದು ಆ ಫೀಲ್ ಕೊಡುತ್ತೆ. ಯಾಕಂದರೆ ನಮಗೂ ನಾವು ಡಿಸ್ಟ್ರಿಬ್ಯೂಟರ್ಗೆಲ್ಲ ಒಂದು ಸ್ಕ್ರೀನಿಂಗ್ ಮಾಡಿದಾಗ ನಮಗೆ ರೆಸ್ಪಾನ್ಸ್ ಬಂದಿದ್ದು ಅದನ್ನೇ. ತುಂಬ ರಿಯಲಿಸ್ಟಿಕ್ಕಾಗಿ ಅಭಿನಯ ಆಗಿರ್ಬೋದು, ಆ ಕ್ಯಾಮ್ರಾ ವರ್ಕ್ ಅಪ್ರೋಚ್ ಆಗಿರ್ಬೋದು, ತುಂಬ ರಿಯಲಿಸ್ಟಿಕ್ ಕಟ್ಕೊಟ್ಟಿದ್ದೀರಾ, ಹೇಗೆ ಹಂಗೆ ಹಿಂಗೆ ಅಂತ. ಬಟ್ ಅದಕ್ಕೆ ಅದೇ ಥರ ಪ್ಲ್ಯಾನ್ ಮಾಡಿದ್ವಿ, ಅದು ವರ್ಕ್ ಆಗಿದೆ.
ಸರ್ ಇವಾಗ ಇಂಡಸ್ಟ್ರಿಯಲ್ಲಿ ಒಂದು ಮಾತಿದೆ, ಎಲ್ಲರೂ ಕೆಲವರು ಹೇಳುವಂಥದ್ದು ಹೊಸೊಬ್ರು ಬರ್ತಾ ಇದ್ದಾರೆ, ಅವಕಾಶಗಳು ಕಮ್ಮಿ ಆಗ್ತಾ ಇದೆ, ಯಾರು ಸಿನಿಮಾ ನೋಡ್ತಾ ಇಲ್ಲ, ಹಾಗೆಲ್ಲ ಕೆಲವೊಂದು ಮಾತುಗಳು ಕೇಳಿ ಬರುವಂಥದ್ದು. ಈ ಸಿನಿಮಾ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರು ಕೂಡ ಹೊಸ ಮುಖಗಳನ್ನೇ ನಾವು ನೋಡ್ಬೋದು. ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದೀರಾ, ಕಾಸ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅದೇ ಈಗ ಒಂದು ವಿಚಾರ ಏನು ಹೇಳೋದಾದರೆ, ಜನ ಯಾಕೆ ನಂಬಿಕೆ ಕಳ್ಕೊತಿದ್ದಾರೆ ಅಂತಂದರೆ ಆ ನಂಬಿಕೆ ಉಳಿಸ್ಕೊತಲ್ಲ ಅಲ್ವಾ. ಈಗ ಬರ್ತಿರೋ ಹೊಸ ಪ್ರತಿಭೆಗಳಾಗಿರ್ಬೋದು ಇವರೆಲ್ಲ ಸುಮಾರು ಜನ. ಸೊ ಹಾಗಾಗಿ ಈಗ ನಂಬಿಕೆ ಇಟ್ಕೋಬೇಕು. ಅವ್ರು ಯಾರೋ ಮಾಡಿದ್ರು ಅಂದಿದ ತಕ್ಷಣ ಓ ಅಷ್ಟೇ ಅಂತ ನಂಬಿಕೆ ಕಳ್ಕೊಳ್ಬಾರ್ದು. ಸೊ ಜನಕ್ಕೆ ನಾನು ಕೇಳ್ಕೊಳ್ಳೋದು ಅದನ್ನೇ, ನಂಬಿಕೆ ಇಟ್ಟು ಬನ್ನಿ. ಸೊ ಹೊಸ ಪ್ರತಿಭೆಗಳು ಮಾಡಿದ್ದೀವಿ ಈ ಸಿನಿಮಾನ. ಸೊ ಅದೇ ಕಾಸ್ಟಿಂಗ್ ಅಂತ ಬಂದಾಗ ಹೀರೋ ಹೊಸಬ್ರಾಗಿರೋದ್ರಿಂದ ಈಗ ಪ್ರೀವಿಯಸ್ ಸಿನಿಮಾ ಮಾಡಿರೋರನ್ನ ತಗೊಂಡ್ರೆ ಅವರೊಂದು ಕ್ರೆಡಿಬಿಲಿಟಿ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ, ಅವ್ರದ್ದೇ ಒಂದು ಸ್ಟೈಲ್ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಸೊ ಅದು ಅನ್ನಿಸ್ಬಾರ್ದು. ನಿಮಗೆ ಆ ರಿಯಲಿಸ್ಟಿಕ್ ಫೀಲ್ ಬರಬೇಕು ಅಂತಂದರೆ ಕಂಪ್ಲೀಟ್ ಹೊಸ ಮುಖಗಳನ್ನ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು 3 ಜನ ಹೀರೋಯಿನ್ಗಳನ್ನ ಹೊಸಬ್ರನ್ನೇ ಕ್ಯಾಸ್ಟ್ ಮಾಡಿದ್ದು ಮೇಡಮ್ ಈ ಸಿನಿಮಾಗೆ. ಇವಾಗ ಕೃತ್ವಿಕ್ ಅವರು ಅಂತ ಹೇಳಿ ಬಂದಾಗ ನಂಗೆ ಗೊತ್ತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ, ಜೊತೆಗೆ ಸಿನಿಮಾಗಳ ಹುಚ್ಚು ತುಂಬ ಇದೆ ಅಂತ ಹೇಳಿ. ಸೊ ಈ ಸಿನಿಮಾ ಲವ್ ಸೀಸನ್ ಅಲ್ವಾ, ನಾನು ನಿಮ್ಗೊಂದು ಟಾಸ್ಕ್ ಕೊಡ್ತೇನೆ. 1 ನಿಮಿಷ ಟೈಮಲ್ಲಿ ನೀವು ನೋಡಿರುವಂಥ ಲವ್ ಸಿನಿಮಾಗಳು ಯಾವುದು ಅಂತ ಹೇಳಿ ಚಟ್ಪಟ್ ಆ ತನಕ ಹೇಳ್ತಾ ಹೋಗ್ಬೇಕು. ಓಕೆ ರೆಡಿ? ಓಕೆ ಎಸ್. ಮುಂಗಾರು ಮಳೆ, ಎಕ್ಸ್ಕ್ಯೂಸ್ ಮೀ, ದುನಿಯಾ, ಹಿಂದಿ ನಿನ್ನ ಪ್ರೀತಿಯ ಸೂರಿ, ಏ ದಿಲ್ ಏ ಮುಷ್ಕಿಲ್, ತೆಲುವಿನ ಚಿತ್ತಾರ, ಯಾವುದು ಲವ್ ಮಾಕ್ಟೇಲ್, ದಿಯಾ, ಪ್ರೇಮಂ. ಅಷ್ಟೇ. ಅದು ಲವ್ ಸೀಸನ್ಸ್ ನೆಕ್ಸ್ಟ್ ಬರುತ್ತೆ. ಬೇರೆಯವ್ರು ಅದನ್ನೇ ಹೇಳ್ತಾರೆ, ನಾವೇ ಹೇಳ್ಬಾರ್ದು, ಬೇರೆಯವ್ರು ಹೇಳ್ಬೇಕು ಅದನ್ನ. ಸರ್ ಕೊನೆಯದಾಗಿ ಲವ್ ಸೀಸನ್ ಸಿನಿಮಾ ಯಾವಾಗ ಬರ್ತಾ ಇದೆ, ಯಾಕೆ ಜನರು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಬೇಕು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಇದ್ರೆ ಏನು ಹೇಳ್ತೀರಾ? ಲವ್ ಸೀಸನ್ ಸಿನಿಮಾ ಜುಲೈ 3ನೇ ತಾರೀಕು ಬಿಡುಗಡೆ ಆಗ್ತಿದೆ. ಸೊ ದಯವಿಟ್ಟು ನೀವೆಲ್ಲರೂ ಬಂದು ಚಿತ್ರಮಂದಿರಕ್ಕೆ ಹೊಸಬ್ರನ್ನ ಬೆಳೆಸಬೇಕು. ಯಾಕೆ ಅಂದರೆ ನಮ್ಮ ರಂಗಭೂಮಿಲಿ ಒಂದು ಮಾತು ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಅಂತ. ಈಗ ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ಹಳೆ ಬೇರಿದೆ, ಆ ಬೇರು ಬಿಟ್ಬಿಟ್ಟಿದೆ. ಬಟ್ ಹೊಸ ಚಿಗುರು ಹೊಡಿಬೇಕಲ್ವ. ಈಗ ಹಳೆ ಕೊಂಬೆಗಳು ಉದುರೋದ್ರೆ ಮರ ಏನಾಗುತ್ತೆ, ಬರ್ಡ್ ಆಗಿಬಿಡುತ್ತೆ. ಹೊಸ ಚಿಗುರು ಬರ್ತಾ ಇದ್ರೇ ಅಲ್ವಾ ಮರನೂ ತುಂಬ ಚೆನ್ನಾಗಿ ಕಾಣೋದು. ಸೊ ಹಾಗಾಗಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡೋದು ತುಂಬ ಅವಶ್ಯಕ. ಸಿನಿಮಾ ಇಂಡಸ್ಟ್ರಿಗಾಗಿರ್ಬೋದು, ಒಂದು ಕನ್ನಡ ಒಂದು ಬೆಳವಣಿಗೆಗಾಗಿರ್ಬೋದು, ಅದು ಒಂದು ಭಾಗ ಆಗಿರೋದ್ರಿಂದ ಸಿನಿಮಾ ಇಂಡಸ್ಟ್ರಿನೂ. ಸೊ ದಯವಿಟ್ಟು ಸಿನಿಮಾ ಬಂದು ನೋಡಿ. ಮತ್ತು ನಮ್ಮ ಸಿನಿಮಾನ ಯಾಕೆ ನೀವು ನೋಡಬೇಕು ಅಂತ ಹೇಳೋದಾದರೆ, ಅದೇ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಒಂದೊಳ್ಳೆ ಸಂದೇಶ ಇಟ್ಕೊಂಡು ಮಾಡಿರೋ ಅಂಥದ್ದು. ನಿಮಗೆ ಮನೋರಂಜನೆಯೂ ಸಿಗುತ್ತೆ, ಜೊತೆಗೆ ನಿಮಗೆ ಒಂದೊಳ್ಳೆ ಪುಸ್ತಕ, ಒಂದು ತುಂಬ ಒಂದು ತೂಕವಾದ ಒಂದು ವಿಚಾರ ಇರುವಂಥ ಪುಸ್ತಕನ ನಾನು ಓದಿದೆ ಅನ್ನೋ ಒಂದು ಭಾವನೆ ನಿಮಗೆ ಕೊಡುತ್ತೆ. ಮತ್ತು ಒಂದು ಸರ್ಪ್ರೈಸ್ ಇದೆ ನಿಮ್ಮೆಲ್ರಿಗೂ ನಮ್ಮ ಸಿನಿಮಾಲಿ. ನಿಮಗೂ ಇದೆ ಸಿನಿಮಾ, ನೀವೆಲ್ಲ ನೋಡ್ತೀರಲ್ಲ ಗೊತ್ತಾಗತ್ತೆ. ಸೊ ಒಬ್ಬರು ಬಿಗ್ಗೆಸ್ಟ್ ಸೂಪರ್ ಸ್ಟಾರು ಅವರು ಕ್ಲೈಮ್ಯಾಕ್ಸಲ್ಲಿ ಬರ್ತಾರೆ ನಮ್ಮ ಸಿನಿಮಾಲಿ. ಅವರೊಂದು ಮೆಸೇಜ್ ಕೊಡ್ತಾರೆ. ಲವ್ ಸೀಸನ್ಸ್ ಸಿನಿಮಾ ಒಂದು ತೂಕ ಆದರೆ ಇಲ್ಲ, ಅದು ನಿಮಗೆ ಗೊತ್ತಾಗತ್ತೆ, ನೀವು ಸಿನಿಮಾ ನೋಡಿ. ಸೊ ನಮ್ಮ ಇಡೀ ಸಿನಿಮಾ ಒಂದು ಕಡೆ ಆದರೆ ಅವರು ಕೊಟ್ಟಿರೋವಂಥ ಮೆಸೇಜು ಇನ್ನೊಂದು ಕಡೆ. ಈಗ ಆಲ್ರೆಡಿ ಹಳುಬ್ರು ಅವಾಗಿನವ್ರು ಒಂದಷ್ಟು ಜನ ನೋಡಿರ್ತಾರೆ, ಇವಾಗಿನ ಜೆನ್ಜಿ ಅಂತ ನೀವು ಏನು ಹೇಳಿದ್ರಲ್ಲ, ಅವ್ರಿಗೆ ಇದು ತುಂಬ ಮುಖ್ಯವಾದ ಸಂದೇಶ. ಅದು ನೀವು ಸಿನಿಮಾ ನೋಡಿ, ಅದು ಬೇಕು ಸರ್ಪ್ರೈಸ್ ನೋಡಬೇಕು ಅಂದರೆ ನಿಮಗೆ ಖಂಡಿತ ಅವರು ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ನೀವೆಲ್ಲ ಎದ್ದು ನಿಂತು ಚಪ್ಪಾಳೆ ತಟ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಎಸ್ ಸರ್, ನಮಗೆ ಇಷ್ಟು ತನಕ ಚೆನ್ನಾಗಿ ಹೋಗ್ತಾ ಇತ್ತು ಈ ಚಿಟ್ ಚಾಟು. ಏನೋ ಕಿವಿಗೆ ಸ್ವಲ್ಪ ಹುಳ ಬಿಟ್ಟಾಗ ಆಗಿದೆ. ಏನು ಹುಳ ಅಂತ ಗೊತ್ತಾಗಬೇಕು ಅಂತ ಇದ್ದರೆ ನಾವೆಲ್ಲರೂ ಕೂಡ ಜುಲೈ 3ಗೆ ಸಿನಿಮಾ ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡ್ಬೇಕು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್, ಯು ಗೆಟ್ ಬಿಗ್ ಸಕ್ಸಸ್. ಎಸ್ ಕೇಳಿದ್ರಲ್ಲ ವೀಕ್ಷಕರು, ನಮ್ಮೆಲ್ಲರ ಪ್ರೀತಿಯ ಡೈರೆಕ್ಟರ್ ಕೃತ್ವಿಕ್ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.